ಸಾಂದರ್ಭಿಕವಾಗಿ ಬಹುಶಃ ಹೇಳಲು ಒಂದು ರೀತಿಯಿಂದ ಪ್ರಸ್ತುತ ಅನ್ನಿಸ್ತದೆ. ನಾನು ಒಂದು ಹಳ್ಳಿಯಿಂದ ಬಂದಿದ್ದೀನಿ. ಅತ್ಯಂತ ಒಂದು ಕುಗ್ರಾಮ. ಆ ಹಳ್ಳಿಯಲ್ಲಿ ಪ್ರಾಥಮಿಕ ಶಾಲೆ ಕನ್ನಡ ಶಾಲೆ, ಬೇರೆ ಅನುಕೂಲಗಳಿಲ್ಲ, ರೋಡ್ ಇಲ್ಲ, ಹಾಸ್ಪಿಟಲ್, ಒಟ್ಟು ಯಾವುದೇ ಸೌಲಭ್ಯ ಇಲ್ಲ. ಹಳ್ಳಿಯಲ್ಲಿ ಬಂದಿದ್ದೀನಿ ನಾವು. ಆ ಕಾಲಕ್ಕೆ ಲೈಟ್ ಇರಲಿಲ್ಲ, ಎಲೆಕ್ಟ್ರಿಸಿಟಿ ಇರಲಿಲ್ಲ, ಕಲ್ಲಿನ ಬೆಳಕಿನಲ್ಲಿ ಓದಿದ್ವಿ. ಆಮೇಲೆ ಹೈಸ್ಕೂಲ್ಗೆ ಹೋಗುವಾಗ ನಮಗೆ ಬಸ್ ಸಿಗಲಿಲ್ಲ. ಇಡೀ ರಾತ್ರಿ ಒಂದು ಚಕ್ಕಡಿ ಮೇಲೆ ಪ್ರವಾಸ ಮಾಡಿ ಸ್ಕೂಲ್ಗೆ ಶಾರ್ಟ್ ನಿಲ್ಲಬೇಕಾದ್ರೆ ಅಂಥ ವಿಶೇಷ ಪರಿಸ್ಥಿತಿ ಬಡತನದಲ್ಲಿ. ಅದಕ್ಕೆ ನನ್ನ ಪ್ರಕಾರ ನಾನು ಜೀವನದಲ್ಲಿ ಕಂಡುಕೊಂಡೇನೆಂದರೆ ಬಡತನ ಶಾಪ ಅಲ್ಲ, ಅದು ವರ. ಯಾಕೆ ವರ ಅಂತಂದರೆ ನಾನೇನಾದರೂ ಸಾಧಿಸ್ಬೇಕು, ನಾನೇನಾದರೂ ಮುಂದೆ ಬರಬೇಕು ಅಂತಕ್ಕಂಥ ಛಲ ಇರ್ತದೆ. ಅದು ಒಳಗಡೆ ಬರ್ತದೆ. ವಿಷಮ ಪರಿಸ್ಥಿತಿಗಳು ಬಂದರೆ ಅದನ್ನು ಮೆಟ್ಟಿ ನಿಲ್ತಕ್ಕಂಥದ್ದು. ನಮ್ಮೂರಿಗೆ ನಾನೇ ಮೊದಲನೇ ಗ್ರಾಜುಯೇಟ್ ಈ ಕಾಲದಲ್ಲಿ. ಇಷ್ಟೆಲ್ಲ ಕಷ್ಟಪಟ್ಟು ಕೂಡ ಸಾಧನೆ ಮಾಡೋಕ್ಕೆ ಸಾಧ್ಯ. ಆಮೇಲೆ ಯಾವ ರೀತಿಯಾಗಿ ನಾವು ವಿಷಮ ಪರಿಸ್ಥಿತಿಯನ್ನು ಅನುಕೂಲಕರವಾದ ರೀತಿಯಲ್ಲಿ ಮಾಡ್ಬೋದು. ಇದು ವಿದ್ಯಾಭ್ಯಾಸ ಕಷ್ಟಪಟ್ಟು ಮುಗಿಸಿ ನಾನು ಮುಂದೆ ಲಾಯರ್ ಆದಾಗ ಒಂದು ಸ್ಟೇಜ್ ಶಾರ್ಟ್ ಹೇಳಿಬಿಡ್ತೀನಿ. ಲಾಯರ್ ಆದಾಗ ನಾನು 23 ವರ್ಷಕ್ಕೆ ಲಾಯರ್ ಆದ. ಆ ಕಾಲದಲ್ಲಿ ಗುಲ್ಬರ್ಗ, ಈ ಕಲಬುರಗಿ ಅಲ್ಲಿ ನನ್ನ ವಯಸ್ಸಿನಕ್ಕಿಂತ ಜಾಸ್ತಿ ಪ್ರಾಕ್ಟೀಸ್ ಅವರಿದ್ರು. 30 ವರ್ಷ 40 ವರ್ಷ ಭುಜಿಮಾರ್ ಒಳ್ಳೆಯರಿದ್ರು. ಅವರು ನನ್ನ ಸ್ವಭಾವ ಏನಂದರೆ ಅದು ನನ್ನ ನಂಬಿಕೆ. ನನಗೆ ಒಳ್ಳೆಯದಾಗಿದೆ, ಅದನ್ನು ಮಾಡಿದ್ರೆ ನಿಮ್ಗೆ ಎಲ್ಲರಿಗೂ ಒಳ್ಳೆಯದಾಗ್ತದೆ. ಪ್ರಾಮಾಣಿಕತೆ, ಪರಿಶ್ರಮ ಮತ್ತು ವಿನಯ. ಪ್ರಾಮಾಣಿಕತೆ, ಪರಿಶ್ರಮ ಮತ್ತು ವಿನಯ ಇದ್ದರೆ ಪರಮಾತ್ಮನ ಕೃಪೆ 100%. ಅದಕ್ಕೆ ನೀವು ನಾವು ಮೂಗಿತ್ತು ಅಂದರೆ ತಾನಾಗಿ ಮುಂದೆ ಬರ್ತೀವಿ, ಒಳ್ಳೆಯದಾಗ್ತದೆ. ಈಗ ಏನಾಯ್ತಂದರೆ ನಾನು ಮೊದಲನೇ ದಿವಸ ವಕಾಲತ್ ಸ್ಟಾರ್ಟ್ ಮಾಡಿದ ತಕ್ಷಣ ಒಂದು ಡಿಸಿಷನ್ ತೊಗೊಂಡು ಅದು ವಿನಯ ಅಂದರೆ ನನಗಿನ್ನೂ ಸೀನಿಯರ್ಸ್ ಯಾರಿರ್ತಾರೆ ಅವರಿಗೆಲ್ಲ ನಮಸ್ಕಾರ ಮಾಡೋದು. ನಿನ್ನೆ ಯಾರಾದರೂ ಒಬ್ಬರು ವಕೀಲರು ಜಾಯ್ನ್ ಆಗಿದ್ರೆ ನನಗೆ ಸೀನಿಯರ್ ಅವ್ರಿಗೆ ನಮಸ್ಕಾರ ಮಾಡೋದು. ಅದಕ್ಕೆ ಒಬ್ಬ ದೊಡ್ಡ ವಕೀಲರು ಅವ್ರು 40 ವರ್ಷ ಪ್ರಾಕ್ಟೀಸ್, ಆ ಊರಿಗೆ ಎಲ್ಲಕ್ಕಿಂತ ಲೀಡಿಂಗ್ ಪ್ರಾಕ್ಟೀಸ್, ಹೆಸರು ಆಸ್ತಿ ಎಲ್ಲ ಗಳಿಸಿದ್ರು, ಜೋರಾಗಿದ್ದರು. ನಾನು ನಮಸ್ಕಾರ ಮಾಡಿದರೆ ನನ್ನ ಕಡೆ ನೋಡ್ತಿರ್ಲಿಲ್ಲ. ಏನೋ ನನ್ನ ದೈವ ಚಳಿದ್ರೆ ಹೀಗಂತೀರ ಅಷ್ಟೇ. ನಾನು ಅವತ್ತು ಸಾಮಾನ್ಯವಾಗಿ ಯಂಗ್ಸ್ಟರ್ಸ್ ಏನಾಗ್ತದೆ, ನಾನು ಲಾಯರು, ಆತನ ಲಾಯರ್, ಔಡು ಆಯ್ಕೆ ನನಗೇನು ಮಾಡೋದು, ಹೋಗಲಿ ಅವನ ಪಾಡಿಗೆ ಅವನಿರಲಿ. ನಾನು ಹಂಗೆ ಅಂದ್ಕೊಳ್ಳಿಲ್ಲ, ಅಂದ್ಕೊಂಡಿದ್ದು ಇಷ್ಟೇ. ಯಾವ ರೀತಿಯಾಗಿ ಸಕಾರಾತ್ಮಕ ಭಾವನೆಗಳು ನಮ್ಮ ಜೀವನದಲ್ಲಿ ಸಹಾಯ ಮಾಡ್ಕೊತೀರಿ. ಸಕಾರಾತ್ಮಕ ಏನು ಇಲ್ಲ, ಅದು ಅವ್ರದ್ದೇನು ತಪ್ಪಿಲ್ಲ. ನನ್ನ ನಮಸ್ಕಾರ ತಗೊಳ್ಳೋಷ್ಟು, ನನ್ನನ್ನು ಗುರುತಿಸುವಷ್ಟು ನಾನಿನ್ನೂ ಬೆಳೆದಿಲ್ಲ. ನಾನೇನು ಬೆಳಿಬೇಕಂದ್ರೆ ಒಂದು ದಿವಸ 10 ವರ್ಷದೊಳಗಾಗಿ ಅದೇ ವ್ಯಕ್ತಿ ಬಂದು ನನ್ನ ಮಾತಾಡಿಸ್ಬೇಕು. ಆ ರೀತಿಯಾಗಿ ನಾನು ಬೆಳಿಬೇಕಂತ ಒಂದು ರೆಸಲ್ಯೂಷನ್ ಮಾಡ್ತೀನಿ. ಆಮೇಲೆ ಅದಕ್ಕೆ ಬರೋ ನಿರ್ಧಾರ ಮಾಡೋದು ನಿರ್ಣಯ ಸಾಕಾಗೋದಿಲ್ಲ, ಅದಕ್ಕೆ ಕೆಲಸನೂ ಮಾಡಬೇಕು. ನಾನು ಅದನ್ನು ಅಂತೀವಿ, ಕೇಸ್ ತಗೊಳ್ಳುವಾಗ 50% ಅನುಕೂಲಕ್ಕೆ ಇದೇ ಚಾನ್ಸ್ ಇದೆ, ಕೇಸ್ ತಗೊಳ್ಬೇಕು. ತಗೊಂಡ್ಮೇಲೆ ಭಾಳ ಕಷ್ಟಪಟ್ಟು ಕೆಲಸ ಮಾಡಬೇಕು. ಸೀನಿಯರ್ಗಳಿಗೇನು ಬಚ್ಚ ಏನು ಜೂನಿಯರ್ ಅಂತ ನನಗೆ ಅದೇ ದೊಡ್ಡದು. ಹಗಲು ರಾತ್ರಿ ಕೆಲಸ ಮಾಡೋದು. ಕಾರಣ ಅಂದರೆ ಭಾಳ ಸಕ್ಸಸ್ಫುಲ್ ಆಗಿದೆ. ಸಾಮಾನ್ಯವಾಗಿ ಸಣ್ಣವರು ಭಾಳ ಜೊತೆ ಬೆಳೆಸಿದ್ರೆ ಇಷ್ಟು ಸಣ್ಣ ವಯಸ್ಸಲ್ಲಿ ಇಷ್ಟು ಕೆಲಸ ಮಾಡಿದ್ದಾರೆ ಅಂತ ಭಾಳ ಬೇಗನೆ ಪ್ರಚಾರ ಆಗ್ತದೆ. 9ನೇ ವರ್ಷದಲ್ಲಿ ಆ ಕಲಬುರಗಿ ಜಿಲ್ಲೆಯಲ್ಲಿ ಅವ್ರಿಗಿಂತ ಯಾವ ವ್ಯಕ್ತಿ ನಮಸ್ಕಾರ ತಗೊಳ್ಳಿಲ್ಲ, ಅವ್ರಿಗಿಂತ ಹೆಚ್ಚಿನ ಕೇಸ್ ತಗೊಂಡು ನಾನೇ ಅವ್ರನ್ನ ಲೀಡಿಗೆ 10 ವರ್ಷ ಯಾರ ಮುಂದೆ ಹೇಳಿಲ್ಲ, ಇದು ನಾನು ಸ್ವಂತಕ್ಕೆ ಮಾಡಿಕೊಂಡು. ಆವಾಗ ಏನಾಗ್ತದೆ, ಒಂದು ದಿವಸ ಕೋರ್ಟ್ನಲ್ಲಿದ್ದೆ, ಅಕಸ್ಮಾತ್ ನೋಡಿದ್ದು ನಾನು ಅವತ್ತೇ ನಮಸ್ಕಾರ ಮಾಡಿದೆ. ಅವರು ಇದರಿಂದ ಬಂದರು, ಪಟೇಲ್ ಸಾಬ್ ನಮ್ಮ ಕಡೆ ಹೈದರಾಬಾದ್ ಅಂತ ಉರ್ದು ಆಪ್ಸೆ ಮೇಲೆ ಕುछ काम है, ನಿಮ್ಮಲ್ಲಿ ಸ್ವಲ್ಪ ಕೆಲಸ ಅದು ಹೇಳ್ರಿ ಏನಂತೆ. ನಮ್ಮ ಮಗನಿಗೆ ಇಂಜಿನಿಯರಿಂಗ್ ಕಾಲೇಜಿಗೆ ಅಡ್ಮಿಷನ್ ಬೇಕಾದರೆ ನೀವು ದರ್ಮ್ಯಾನ್ ಹೇಳಿ. ಯಾಕಂದರೆ ಆಗ ನಾನು ಹೈದರಾಬಾದ್ कर्नाटक एजुकेशन सोसाइटी लीगल एडवाइजर भेज दीजिए, आप कल भेज दीजिए, आपका काम हो जाएगा ಅಂತೇಳಿ ನಾಳೆ ಕಳಿಸಿ ನಿಮ್ಮ ಮಗನಿಗೆ ಅಡ್ಮಿಷನ್ ಆಗ್ತದೆ. ಅಡ್ಮಿಷನ್ ಆಯಿತು. ಇವತ್ತು ನಾನು ಅವರಿಲ್ಲ, ಅವ್ರ ಹೆಸರು ಹೇಳಿದಲ್ಲ, ಆದರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ.
ಅವ್ರನ್ನ ಮಾಡಲಿಲ್ಲ ಅಂದ್ರೆ ಇಷ್ಟು ಬೇಗ ಬೆಳಿತಿರ್ಬೇಕು. ಅದಕ್ಕೆ ನಾನು ಹೇಳೋದು ಸಕಾರಾತ್ಮಕ ಭಾವನೆಯಿಂದ ಸಾಧನೆ ಮಾಡೋಕ್ಕೆ ಮುಖ್ಯ ಹೋಗ್ತಾರೆ. ಅವ್ರಂತಾರೆ ಇವ್ರಿಗೆ ಜಸ್ಟ್ ಇಗ್ನೋರ್ ದೆಮ್, ಅನ್ಪ್ರೊಡಕ್ಟಿವ್, ಉಪಯೋಗ ಬಲ್ಲ ಅಂತಲ್ಲ. ಮುಂದೆಲ್ಲ ಈ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಕ್ಕಂಥದ್ದು ಭಗವಂತನ ಅವಕಾಶದಲ್ಲಿ ಕೊನೆಗೆ ನಾನು ಇದ್ರ ಬಗ್ಗೆ ಹೇಳೋಕ್ಕೆ ಒಂದು ಮಾತು ಹೇಳಿ ನಾನು ಅಲ್ಲಿಗೆ ಮುಗಿಸ್ತೀನಿ. ಯಾಕೆಂದ್ರೆ ಭಾಳಷ್ಟು ಏನಾದರೆ ಭಾಳಷ್ಟು ಮಾತಾಡಬೇಕಾಗಿದೆ ಮಾತಾಡಿ. ನಾನು ಕಾನೂನನ್ನು ಯಾವ ರೀತಿಯಾಗಿ ಕ್ರಿಯಾಶೀಲ ಜುಡಿಷಿಯರಿ ಬೇಕಂತ ಹೇಳಿದೆ. ನಮ್ಮ ಮದ್ರಾಸ್ ಹೈಕೋರ್ಟಿಗೆ ಜಡ್ಜಿದೆ ಬಡಗಳು ಆಕೆ ದಲಿತ ಸಮುದಾಯದ ಮುಂದೆ ಬಡವರು. ಆಕೆಗೆ 16 ವರ್ಷದಲ್ಲಿ ಮದುವೆ ಆಯಿತು. ಮದುವೆ ಆದ್ಮೇಲೆ ಕೂಡ ಆಕೆ ಎಜುಕೇಷನ್ ಕಂಟಿನ್ಯೂ ಮಾಡಿದ್ರು. +2 ಅಂತಾರೆ, PUC ಪಾಸ್ ಆದರು. ಆ ಕಾಲಕ್ಕೆ ಡೆಸರ್ಟೆಡ್ ವುಮನ್ ಸ್ವಚ್ಛಸ್ಥ ಮಾಡಿ 2 ಸೀಟು ರಿಸರ್ವ್ ಮೆಡಿಕಲ್ ಆ್ಯಂಡ್ ಇಂಜಿನಿಯರಿಂಗ್. ಆಕೆ ಎಂಟ್ರೆನ್ಸ್ ಎಕ್ಸಾಮ್ಸ್ ಬರೋದು, ಪಾಸ್ ಆದರು. ಆದ್ರೆ ಮೀನ್ ವೈಲ್ ಗಂಡಕ್ಕೆ ಮದುವೆ ಆಗ್ತದೆ, ಡೆಸರ್ಟ್ ಮಾಡಿದ್ರು. ಸ್ವಲ್ಪ ಡೈವರ್ಸ್ ಮಾಡಿದ್ರು. ಡೆಸರ್ಟೆಡ್ ವುಮನ್ ದೂರ ಮಾಡಿದ್ರು ಅಂತ ಹೇಳ್ಬಿಟ್ಟು 2 ಸೀಟು. ಆಕೆ ಅಪ್ಲಿಕೇಶನ್ ಹಾಕಿಲ್ಲ, ಆಕೆ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ. ನೀನು ಡೆಸರ್ಟೆಡ್ ವುಮನ್ನ ಡೈವರ್ಸ್ ವುಮನ್ ಸ್ಟೇಟಸ್ ಬದಲಾಗಿದೆ, ಈ ರಿಸರ್ವೇಷನ್ಗೆ ಅಪ್ಲೈ ಆಗೋದು. ನನ್ನ ಮೊದಲು ಇನ್ಸ್ಪೆಕ್ಷನ್ ಹೋಗ್ತೀನಿ ಹಿಯರಿಂಗ್ 1996 ಮದ್ರಾಸ್ ಹೈಕೋರ್ಟ್ ಸಿಕ್ಕಿದೆ. ಕೇಳಿದಾನೆ ಏನಂತ. ಆ ಹೆಣ್ಮಗಳು ವಕೀಲ್ ಹೇಳಿದರು, ಮೆಲಾಡ್ ಶಿ ಇಸ್ ವೆರಿ ಪೂರ್ ದೀಸ್ ಎಲ್ಲ ಸಿಂಪತ್ತಿಗೆ ಆರ್ಗ್ಯೂ ಮಾಡಿದ್ರು. ನಾನು ಲಾಗ್ ಹೇಳಿದೆ, ನೋಡಿ ನೀವು ಹೇಳೋ ಮಾತು ನಾನು ಹೃದಯ ಕೇಳಿದಾಗ್ತದೆ, ಬಟ್ ನನಗೆ ತೆಲಿಗಿಲ್ಲ, ರೀಸನ್ ಕೊಡಬೇಕು, ರೀಸನ್ ಕೊಡಬೇಕು. ಈಗ ಆರ್ಗ್ಯುಮೆಂಟ್ ಈಸ್ ಎವ್ರಿಥಿಂಗ್ ಮೈ ಹಾರ್ಟ್ ಇಸ್ ನಾಟ್ ಮೈ ಹೆಡ್, ಗಿವ್ ಮಿ ರೀಸನ್ಸ್. ಗೌರ್ಮೆಂಟ್ ಹೇಳೋದು ಎಲ್ಲ ಕರೆಕ್ಟ್ ಆಗಲ್ಲ, ಆಕೆ ಡೈವರ್ಸ್ ಅನ್ನೋಲ್ಲ, ಆಕೆ ಅಪ್ಲೈ ಆಗಲ್ಲ. ಅವತ್ತೇ ನಾವು ಜಡ್ಜ್ಮೆಂಟ್ ಬಂದಿದ್ದೆ, ಅವ್ನು ಮಾಡಲಿಲ್ಲ. ಎ ಮ್ಯಾನ್ ಇನ್ ದ ಜಡ್ಜ್, ಒಬ್ಬ ನ್ಯಾಯಾಧೀಶ ಒಳಗಿರ್ತಕ್ಕಂಥ ಮನುಷ್ಯ ಹೇಳಿದ, ಜಡ್ಜ್ಮೆಂಟ್ ಕೊಡಬೇಡಿ, ರಿಸರ್ವ್ ಮಾಡಿದೆ. ನಾನು ರಿಸರ್ವ್ ಮಾಡಿದೆ. 8 ದಿವಸ ಯೋಚನೆ ಮಾಡಿ ಆ ಹೆಣ್ಮಲ್ಲಿ ಸೀಟ್ ಕೊಡ್ಬೇಕಂತ ನಾನು ಅನಿಸ್ತಾರೆ. ಕಷ್ಟ ಬೆಳೆದು ಕಷ್ಟಪಟ್ಟಿದ್ದಾರೆ, ಮೆರಿಟ್ ಮೇಗಿದ್ದಾರೆ ಅಂತೇಳಿ ಯೋಚನೆ ಮಾಡಿ ಜಡ್ಜ್ಮೆಂಟ್ ಬರೆದೆ. ಡೆಸರ್ಟೆಡ್ ಒಬ್ಬನಿಗೆ ಸೀಟ್ ಕೊಡಬೇಕಾದ್ರೆ ಏನರ್ಥ, ಕಷ್ಟದಲ್ಲಿದ್ದಂಥ ಹೆಣ್ಮಗಳಿಗೆ ಸಹಾಯ ಮಾಡಬೇಕಂತ ಅದ್ರ ಉದ್ದೇಶ. ಗೌರ್ಮೆಂಟ್ ಆರ್ಡರ್ ಅದು ಅವ್ರು ಹಿಂದೂ ಲಾ ಪ್ರಕಾರ ಅಲ್ಲ. ಗೌರ್ಮೆಂಟ್ ಉದ್ದೇಶ ಏನು, ಕಷ್ಟದಲ್ಲಿದ್ದರೆ ಸಹಾಯ ಮಾಡಿ. ಹಂಗೇನಾದ್ರು ನಾವು ಸಹಾಯ ಮಾಡಿ ಸೀಟ್ ಕೊಟ್ಟರೆ ಓಕೆ ಮುಂದೆ ಡಾಕ್ಟರ್ ಆಗ್ತಾರೆ, ಅದನ್ನು ಸ್ವಾವಲಂಬನೆ ಆಗ್ತಾರೆ, ಸಮಾಜಕ್ಕೆ ಸೇವೆ ಮಾಡ್ತಾರೆ. ನಾನು ಪೇಷಂಟ್ ಡಿಸ್ಪ್ಯೂಟ್ಸ್ ಮಾಡಿದರೆ ಶಿ ವಿಲ್ ಬಿ ಫೋರ್ಸ್ ಟು ಬಿಕಮ್ ಡೆಸ್ಟಿಟ್ಯೂಟ್ ಆ್ಯಂಡ್ ಪ್ರಾಸ್ಟಿಟ್ಯೂಟ್. ಅದು ಸರಿಯಾಗಿ ಸೀಟ್ ಕೊಡ್ಬೇಕು ಅನ್ಕೊಂಡು. ಆಮೇಲೆ ತಹಸೀಲ್ದಾರ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅಂತಿದ್ದೆ. ಆ ಕಾಲಕ್ಕೆ ಜಯಲಲಿತಾ ಚೀಫ್ ಮಿನಿಸ್ಟರ್ ಆ ಕಾನ್ಸ್ಟಿಟ್ಯೂನ್ಸಿ ಸ್ಟೂರ್ ಮಾಡಿದ್ರೆ ತಹಸೀಲ್ದಾರ್ 8 ಸೀಟ್ಗೆ ಬಂದಿದೆ, ಟೈಮ್ ಮುಗಿದೋಗಿತ್ತು. ಆಮೇಲೆ ಡಿಗ್ರಿ ಆಫ್ ಡೈವರ್ಸಿಟಿಯಲ್ಲಿ ಈ ವಿಷಯ ಬಂದಿತ್ತು. ಅದನ್ನು ಮಾಡಿ ಮೇಲೆ ಇಂಥವ್ರಿಗೆ ಸೀಟ್ ಕೊಡಬೇಕು ಅಂತ ನಾನು ಸೀಟ್ ಕೊಟ್ಟೆ. ನಾನು ಸಿಂಗಲ್ ಜಡ್ಜ್, ಏಕಸದಸ್ಯ ಪೀಠ. ನನ್ನ ಜಡ್ಜ್ಮೆಂಟು ಡಿವಿಷನ್ ಪರ್ಸನ್ ಅಪೀಲ್ ಆಯಿತು. ಅವರು ಸಿಂಗಲ್ ತಪ್ಪು ಮಾಡಿದ್ದಾರೆ, ಡೈವರ್ಸ್ ಇಸ್ ಡಿಫರೆಂಟ್, ಡೆಸರ್ಷನ್ ಇಸ್ ಡಿಫರೆಂಟ್ ಅಂತ ನಾನು ರಿವರ್ಸ್ ಮಾಡಿದೆ. ಮುಂದೆ ಸುಪ್ರೀಂ ಕೋರ್ಟ್ ಆಯಿತು. ಸುಪ್ರೀಂ ಕೋರ್ಟ್ ಅವರು ಏಕಸದಸ್ಯ ಪೀಠ ಮಾಡಿದವ್ರಿಗೆ ಕರೆಕ್ಟ್ ಅದೇ, ಅನ್ನೆಸರಿ ಆಗ್ತದೆ ಮಾಡಿದೆ. ಇವತ್ತಾಗಿ ಒಬ್ಬ ದೊಡ್ಡ ಡಾಕ್ಟರ್ ಇದೆ. ಐ ಜಸ್ಟ್ ಬೆಂಡ್ ದ ಲಾ, ಡಿಡ್ ನಾಟ್ ಬ್ರೇಕ್ ದ ಲಾ. ಅದೇ ಕ್ರಿಯಾಶೀಲ ಜುಡಿಷಿಯರಿ ಹೆಂಗಿರ್ತದೆ, ಎಲ್ಲಕ್ಕಿಂತ ದೊಡ್ಡದು ನಾವು ಇನ್ನೊಬ್ಬರಿಗೆ ಯಾವ ರೀತಿಯಾಗಿ ಸಹಾಯ ಮಾಡ್ಬೋದು, ಒಳ್ಳೇದು ಮಾಡ್ಬೋದು ಅನ್ನೋದು ನಮ್ಮ ಎಲ್ಲರಲ್ಲಿ ಆ ಭಾವನೆ ಇರಬೇಕು. ನ್ಯಾಯಾಧೀಶರು ಅರ್ಥ ಆಗಬಾರ್ದು. ಅದಕ್ಕೆ ಕ್ರಿಯಾಶೀಲ ಜುಡಿಷಿಯರಿ ತಿಳಿದನ್ನು 5ರಲ್ಲಿ ಇದಕ್ಕೊಂದು ಎಕ್ಸಾಂಪಲ್. ಇನ್ನೆಚ್ಚು ಮಾತಾಡೋದ್ರಿಂದ ನೀವೆಲ್ಲ ಚರ್ಚೆ ಮಾಡಬೇಕು.